ಹಾಯ್ ಹೆಲೋ ನಮಸ್ಕಾರ. ಎಂತ ಗೊತ್ತಾ, ಇವತ್ತೊಂದು ಸ್ಪೆಷಲ್ ಮಾಡುವ. ಎಂತಂದರೆ ಮರುವೈ ಸುಕ್ಕ. ಅದು ಯಾವ ಥರ ಮಾಡೋದು ಏನು ಅಂತ ನಾನು ಹೇಳ್ಕೊಡ್ತೇನೆ. ನನಗೆ ಗೊತ್ತಿದ್ದನ್ನ ನಾನು ನಿಮಗೆ ಹೇಳ್ಕೊಡೋದು. ಆ್ಯಕ್ಚುಲಿ ಎಲ್ಲರೂ ಮಾಡ್ತಾ ಇರ್ಬೋದು, ಮನೆಯಲ್ಲೆಲ್ಲ ಮಾಡಿರ್ಬೋದು. ಆದರೆ ನನ್ನದೊಂದು ಸ್ಪೆಷಲ್ ತೋರಿಸ್ತೀನಿ. ಯಾವ ಥರ ಮಾಡೋದು ಅಂತೆಲ್ಲ ನೋಡ್ಕೊಂಡು ಬರುವ, ಓಕೆನಾ? ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ. ಓಕೆ, ಈಗ ಮರುವೈ ಸುಕ್ಕ ಮಾಡಲಿಕ್ಕೆ ಉಂಟಲ್ಲ, ನಾನೊಂದು 3 ಈರುಳ್ಳಿ, ಆಮೇಲೆ ಒಂದು ಸಣ್ಣ ತುಂಡು ಇದು ಶುಂಠಿ, ಆಮೇಲೆ ಒಂದು ಬೆಳ್ಳುಳ್ಳಿ, ಮತ್ತೊಂದು ಸಣ್ಣ ಟೊಮೆಟೊ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಗ್ರೀನ್ ಚಿಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಖಾರ ಕಡಿಮೆ, ಅದಕ್ಕೆ ಹಾಕ್ತಾ ಇಲ್ಲ. ಸೊ ನೋಡುವ ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ ಮರುವೈ ಸುಕ್ಕ, ಆಯಿತಾ? ಫಸ್ಟ್ ಉಂಟಲ್ಲ, ಈ ಮರುವೆಯನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಇಡಬೇಕು. ಅಂದರೆ ಅದರ ಒಳಗಡೆ ಏನಾದರೂ ಕಸ ಏನಾದರೂ ಇದ್ದರೆ ಅದೆಲ್ಲ ಒಂಥರ ಗಲೀಜುಗಳೆಲ್ಲ ಇರ್ತದಲ್ಲ, ಅದೆಲ್ಲ ಹೋಗ್ತದೆ. ಅದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೇನೆ. ನಾನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿ ನೀರು ಬೇಕು, ಬಿಸಿನೀರಲ್ಲಿ ಹಾಕಿ ಇಡೋದು. ಈ ಥರ ಇದನ್ನಿಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಫಸ್ಟ್ ಒಂದು ಪಾತ್ರನೂ ಆಗ್ಬೋದು, ನಿಮ್ಮದು ಮಣ್ಣಿನ ಮಡಿಕೆ ಆ ಥರ ಏನಾದರೂ ಇದ್ದರೆ ಓಕೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ, ತುಂಬ ಬೇಡ. ಆಮೇಲೆ ಕಟ್ ಮಾಡಿ ಇಟ್ಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಆಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದು ನೀವು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಬರ್ತಿದೆ. ಇನ್ನು ಬ್ರೌನ್ ಆಗೋವರೆಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕಿದ್ದಾರೆ. ಈಗ ಇದಕ್ಕೆ ಟೊಮೆಟೊ ಹಾಕುವ, ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಟೊಮೆಟೊನ ಸ್ವಲ್ಪ ಬಾಡಿ ಹೋಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಮಸಾಲೆ ರೆಡಿ ಮಾಡಲಿಕ್ಕೆ ಸ್ವಲ್ಪ ಮೆಣಸು, ನಿಮಗೆ ಇದು 5ರಿಂದ 10 ಅಲ್ಲ, ಒಂದು 10 ಮೆಣಸು ತಗೊಳ್ಳಿ. ಮತ್ತು ನಿಮಗೆ ಖಾರಕ್ಕೆ ಹೇಗೆ ಬೇಕು ಆ ಥರ ತಗೊಳ್ಬೇಕು. ತುಂಬ ಖಾರ ತಿನ್ನದವ್ರಿಗೆ ಸ್ವಲ್ಪ ಸಾಕು, ಅದು ಇಷ್ಟು ತಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, 1-2 ಸ್ಪೂನಷ್ಟು. ಆಮೇಲೆ ಒಂದು 1/4 ಸ್ಪೂನಷ್ಟು ಮೆಂತೆ. ಆಮೇಲೆ 1-2 ಸ್ಪೂನಷ್ಟು ಕೊತ್ತಂಬರಿ ತಗೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಆ್ಯಡ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಹುಳಿ, ಅದಾಮೇಲೆ ತೋರಿಸ್ತೀನಿ ನಾನು ಆ್ಯಡ್ ಮಾಡುವಾಗ. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ, ಟೊಮೆಟೊನು ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ತುಂಬ ಫ್ರೈ ಆಗಬೇಕು ಅಂತಿಲ್ಲ, ಯಾಕೆಂದರೆ ನಾವು ಅದು ಮರುವೈ ಹಾಕಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಬೇಯಬೇಕಲ್ಲ. ಸೊ ಈಗ ನಾವು ಮರುವೈ ಹಾಕುವ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಅರಿಶಿನ ಹಾಕಬೇಕು. ಅರಿಶಿನ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು, ಯಾಕೆಂದರೆ ಇಲ್ಲದೊಂಥರ ಸ್ಮೆಲ್ ಬರ್ತದಲ್ಲ, ಅದಕ್ಕೆ. ಆಮೇಲೆ ಉಪ್ಪು ನಾನೀಗ 1 ಸ್ಪೂನ್ ಹಾಕ್ತೇನೆ. ಇದು ನಿಮ್ಗೆ ಎಷ್ಟು ಬೇಕು ಅದನ್ನು ಮತ್ತೆ ನೋಡ್ಕೊಂಡು ಹಾಕಿದ್ರೆ ಸಾಕು. ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸೋದಿಲ್ಲ, ಆವಾಗ ಇದ್ರ ಶೆಲ್ಲೆಲ್ಲ ಉಂಟಲ್ಲ ಓಪನ್ ಆಗ್ತದೆ. ತೋರಿಸ್ತೇನೆ. ಇವಾಗ ಚೆನ್ನಾಗಿ ಬೇಯಲಿ. ಇವಾಗ ನಾವು ಆವಾಗ ಹಾಕಿದ ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೊಳ್ಳುವ. ಹುರಿದೆಲ್ಲ ಆದಮೇಲೆ ಸ್ವಲ್ಪ ಇದು ಹುಳಿ ಹಾಕಿದ್ರೆ ಇತ್ತು.
ಮತ್ತು ನಾನೊಂದು ಸೋಂಪು ಆ್ಯಡ್ ಮಾಡಿದೆ ಆಯಿತಾ, ನಿಮಗೆ ಹೇಳಲಿಕ್ಕೆ ಮರ್ತೋಯ್ತು ನಿಮಗೆ. ಅದನ್ನೊಂದು ಆ್ಯಡ್ ಮಾಡಿಕೊಳ್ಳಿ, ಒಂದು ಸ್ವಲ್ಪ ಸಾಕು, ಒಂದು ಅರ್ಧ ಸ್ಪೂನಷ್ಟು ಹಾಕಿದೆ. ಮತ್ತು ನಿಮಗೆ ಚಕ್ಕೆ ಲವಂಗ ಎಲ್ಲ ಬೇಕಿದ್ದರೆ ಅದನ್ನು ಹಾಕ್ಕೋಬೋದು. ನಾನು ಹಾಕ್ತಾ ಇಲ್ಲ ನೋಡಿ ಈ ಥರ. ಇದಕ್ಕೆ ಕರಿಬೇವು ಸೊಪ್ಪು ಸ್ವಲ್ಪ, ಆಮೇಲೆ ಈರುಳ್ಳಿ, ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೀರು ಸ್ವಲ್ಪ ಆರ್ಲಿಕ್ಕೆ ಬಿಡುವ, ಆರ್ಲಿಕ್ಕೆ ಬಿಟ್ಟು ಇದಕ್ಕೆ ಸ್ವಲ್ಪ ಹುಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಚೆನ್ನಾಗಿ ಬಂದಿದೆ. ಈಗೆಂತ ಗೊತ್ತಾ ನಮ್ಮ ನೆಕ್ಸ್ಟ್ ಕೆಲಸ, ಈ ಶೆಲ್ ಉಂಟಲ್ಲ ಇದನ್ನು ಹೀಗೆ ತೆಗೆಯೋದು. ಇದು ಬೇಡ ನೋಡಿ, ಹೀಗೆ ಅದು ಎರಡಿದ್ದರೆ ಕಿರಿಕಿರಿ ಆಗ್ತದೆ ತಿನ್ನಲಿಕ್ಕೆ, ನಮಗೆ ಬೇಡ ಅದು. ಇದು ಹೇಗೂ ಮಾಂಸ ಒಂದರಲ್ಲಿ ಮಾತ್ರ ಇರೋದು ನೋಡಿ. ಸೊ ಎಲ್ಲ ತೆಗೆದು ಸಪ್ರೇಟಾಗಿಟ್ಟರೆ ಆಯಿತು. ಅದು ತೆಗೆದುಕೊಂಡು ಬಂದು ಆಮೇಲೆ ತೋರಿಸ್ತೀನಿ ನಾನು. ನೋಡಿ ಈಗ ಶೆಲ್ಲೆಲ್ಲ ತೆಗೆದೆ ನೋಡಿ, ಇಷ್ಟು ವೇಸ್ಟ್ ಸಿಕ್ಕಿತ್ತು ನನಗೆ. ಇದು ಬೇಕು ಅಂತಿಲ್ಲ, ಸುಮ್ಮನೆ ಅದಕ್ಕೆ ಹಾಕಿದರೆ ನಮಗೆ ತಿನ್ನಲಿಕ್ಕೆ ಕಿರಿಕಿರಿ. ಇದು ನೋಡಿ ಹೇಗೂ ಬಿಸಾಕಬೇಕಲ್ಲ, ಅದಕ್ಕೆ ಒಂದು ಸೈಡ್ ತೆಗೆದು ಮಾಂಸ ಇರುವ ಒಂದು ಸೈಡ್ ಮಾತ್ರ ನಾನು ಇಟ್ಕೊಂಡಿದ್ದೇನೆ ನೋಡಿ. ಈಗ ಬನ್ನಿ ನಾವು ಇದಕ್ಕೆ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳುವ. ನೋಡಿ ಈಗ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಈಗ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳುವ. ಚೆನ್ನಾಗಿ ಕುದ್ದಾದ್ಮೇಲೆ ಮತ್ತು ಉಪ್ಪೆಲ್ಲ ಬೇಕಿದ್ರೆ ಇವಾಗಲೇ ನೋಡ್ಕೊಂಡು ಹಾಕಿ. ಆಮೇಲೆ ಇದು ಚೆನ್ನಾಗಿ ಕುದ್ಮೇಲೆ ನಾವು ಅದು ತೆಂಗಿನಕಾಯಿ ಹುರಿದಿಟ್ಟಿದ್ದೀವಲ್ಲ ಅದನ್ನು ಹಾಕುವ. ಅಷ್ಟೊತ್ತಿಗೆ ಮತ್ತೆ ರೆಡಿ ಆಗ್ತದೆ. ಕುದ್ದು ಎಲ್ಲ ಆಯಿತು, ಚೆನ್ನಾಗಿ ಬಂದಿದೆ. ಇನ್ನು ಯಾವ ಥರ ಬಂದಿದೆ ಅಂತೇಳಿ ನೋಡುವ, ಟೇಸ್ಟ್ ಮಾಡಿ ನೋಡುವ ಆಯಿತಾ. ಫೈನಲಿ ಎಲ್ಲ ಸಾಂಬಾರೆಲ್ಲ ರೆಡಿಯಾಗಿದೆ. ಸೊ ಒಂದ್ಸಲ ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಮರವನ್ನು ನೋಡಿ ಈ ಥರ ತುಂಬ ಚೆನ್ನಾಗಿದೆ. ನೀವು ಸಹ ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಯಾವ ಥರ ಬಂದಿದೆ ಏನು ಅಂತೆಲ್ಲ ಹೇಳಿ, ಓಕೆನಾ? ಟ್ರೈ ಮಾಡಿ, ಮಾಡದೇ ಇರಬೇಡಿ. ಓಕೆ, ಬಾಯ್.